ಕಳೆದ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ದೊಡ್ಡ ಸದ್ದು ಮಾಡಿದೆ. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೂ ಮತ್ತದೇ ಕಮಿಷನ್ ಭೂತ ಗುತ್ತಿಗೆದಾರರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಒಂದ್ ಕಡೆ ಕಮಿಷನ್, ಮತ್ತೊಂದ್ ಕಡೆ ಬಿಲ್ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಸ್ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಭೂತ. ಮಾರ್ಚ್ 5ರಿಂದ ಬೃಹತ್ ಹೋರಾಟ. 40% ಸರ್ಕಾರ 40% ಸರ್ಕಾರ ಅಂತಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೂ ಕಮಿಷನ್ ಕಳಂಕ ಮೆತ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ 40%ಗಿಂತಲೂ ಅಧಿಕ ಕಮಿಷನ್ ಇದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಸ್ಫೋಟಕ ಆರೋಪ ಮಾಡಿದೆ. ಗುಂಡಿ ಮುಚ್ಚಿರೋದಕ್ಕೂ ದುಡ್ಡು ಕೊಡುತ್ತಿಲ್ಲ. ಸ್ನೇಹಿತರೆ, ಭ್ರಷ್ಟಾಚಾರ ಇದೆ, ಜಾಸ್ತಿ ಆಗಿದೆ. ಹಳೆ ಸರ್ಕಾರಕ್ಕಿಂತ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಆದ್ರೆ ನಮ್ದು ಭ್ರಷ್ಟಾಚಾರದ್ದು ಪರ್ಸೆಂಟೇಜ್ಗಿಂತ ಜಾಸ್ತಿ ನಮ್ದು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಪಾಪ ಸಣ್ಣ ಕಾಂಟ್ರಾಕ್ಟರ್ಗಳು ಪೇಮೆಂಟ್ ಆಗಿಲ್ಲ. ಗುಂಡಿ ಮುಚ್ಚಿರೋದಕ್ಕೆ ಪೇಮೆಂಟ್ ಕೊಟ್ಟಿಲ್ಲ. ಗುಂಡಿ ಮುಚ್ಚೋದಕ್ಕೆ, ನಮ್ದು ರೋಡಿನ ಗುಂಡಿ ಮುಚ್ಚೋದಕ್ಕೆ, ಸಣ್ಣ ಮೇಂಟೆನೆನ್ಸ್ ವರ್ಕ್ ಕೆಲಸ ಮಾಡಿರೋದಕ್ಕೆ, ಈ ಬಿಲ್ಡಿಂಗ್ಗಳು ಸುಣ್ಣ ಬಣ್ಣ ಹೊಡೆದಿರೋದು ಅದೇ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ. 37,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರ. ಬಿಲ್ ಕ್ಲಿಯರ್ ಮಾಡದಿದ್ರೆ ಮಾರ್ಚ್ 5ರಿಂದ ಹೋರಾಟ. 31 ಜಿಲ್ಲೆ ಎಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟರ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26ನೇ ತಾರೀಕು ಅಂದ್ರೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ದು ಉದ್ದೇಶ, ನಮಗೆ ಒಂದು ಸ್ಟ್ರೆಚ್ ಅಲ್ಲಿ ಈಗ ಇರ್ತಕ್ಕಂಥ 37,000 ಕೋಟಿ ಕೊಡಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ? ಮಂಡ್ಯ ಜಿಲ್ಲೆಯಲ್ಲಿ 900 ಕೋಟಿ ರೂಪಾಯಿ ಬಾಕಿ ಇದೆ. ಸಾಲ ಮಾಡಿದ್ದೇವೆ, ಬಡ್ಡಿ ಕಟ್ಟೋದಕ್ಕೂ ದುಡ್ಡಿಲ್ಲ. ಜೆಜೆಎಂನಲ್ಲಿ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಜೆಜೆಎಂ ಮನೆ ಖರ್ಗೆ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದೀವಿ. ಹ್ಯಾಂಡಿಂಗ್ ಓವರ್ ಆಗ್ತಿಲ್ಲ, ಫೈನಲ್ ಬಿಲ್ ಆಗ್ತಿಲ್ಲ, ಪೇಮೆಂಟ್ ಆಗ್ತಿಲ್ಲ. ಕಾಂಟ್ರಾಕ್ಟರ್ಗಳು ನಮ್ಮ ಬ್ಯಾಂಕ್ಗಳೆಲ್ಲ ಫ್ರೀಸ್ ಆಗಿದ್ದಾವೆ. ನಮ್ದು ಒಡವೆ ವಸ್ತ್ರ ಇಟ್ಟಿರ್ತಕ್ಕಂಥ ಒಡವೆ ವಸ್ತ್ರ ಬಿಡಿಸ್ಕೊಳಕ್ಕಾಗ್ತಿಲ್ಲ. ಅಣ್ಣ ತಮ್ಮಗಳು, ಅಕ್ಕ ತಂಗಿಯರ್ ಇಸ್ಕೊಂಡಿರ್ತಕ್ಕಂಥ ಪೇಮೆಂಟ್ಗಳು, ದುಡ್ಡುಗಳು, ಕೈ ಸಾಲ ಕೊಡಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಭೂತ ಸದ್ದು ಮಾಡ್ತಿತ್ತು. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಮಾತ್ರ ಕಮಿಷನ್ ಆರೋಪವನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳದೆ ಇರೋದು ಮಾತ್ರ ದುರಂತ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಳೆದ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ದೊಡ್ಡ ಸದ್ದು ಮಾಡಿದೆ. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೂ ಮತ್ತದೇ ಕಮಿಷನ್ ಭೂತ ಗುತ್ತಿಗೆದಾರರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಒಂದ್ ಕಡೆ ಕಮಿಷನ್, ಮತ್ತೊಂದ್ ಕಡೆ ಬಿಲ್ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಸ್ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಭೂತ. ಮಾರ್ಚ್ 5ರಿಂದ ಬೃಹತ್ ಹೋರಾಟ. 40% ಸರ್ಕಾರ 40% ಸರ್ಕಾರ ಅಂತಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೂ ಕಮಿಷನ್ ಕಳಂಕ ಮೆತ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ 40%ಗಿಂತಲೂ ಅಧಿಕ ಕಮಿಷನ್ ಇದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಸ್ಫೋಟಕ ಆರೋಪ ಮಾಡಿದೆ. ಗುಂಡಿ ಮುಚ್ಚಿರೋದಕ್ಕೂ ದುಡ್ಡು ಕೊಡುತ್ತಿಲ್ಲ. ಸ್ನೇಹಿತರೆ, ಭ್ರಷ್ಟಾಚಾರ ಇದೆ, ಜಾಸ್ತಿ ಆಗಿದೆ. ಹಳೆ ಸರ್ಕಾರಕ್ಕಿಂತ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಆದ್ರೆ ನಮ್ದು ಭ್ರಷ್ಟಾಚಾರದ್ದು ಪರ್ಸೆಂಟೇಜ್ಗಿಂತ ಜಾಸ್ತಿ ನಮ್ದು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಪಾಪ ಸಣ್ಣ ಕಾಂಟ್ರಾಕ್ಟರ್ಗಳು ಪೇಮೆಂಟ್ ಆಗಿಲ್ಲ. ಗುಂಡಿ ಮುಚ್ಚಿರೋದಕ್ಕೆ ಪೇಮೆಂಟ್ ಕೊಟ್ಟಿಲ್ಲ. ಗುಂಡಿ ಮುಚ್ಚೋದಕ್ಕೆ, ನಮ್ದು ರೋಡಿನ ಗುಂಡಿ ಮುಚ್ಚೋದಕ್ಕೆ, ಸಣ್ಣ ಮೇಂಟೆನೆನ್ಸ್ ವರ್ಕ್ ಕೆಲಸ ಮಾಡಿರೋದಕ್ಕೆ, ಈ ಬಿಲ್ಡಿಂಗ್ಗಳು ಸುಣ್ಣ ಬಣ್ಣ ಹೊಡೆದಿರೋದು ಅದೇ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ. 37,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರ. ಬಿಲ್ ಕ್ಲಿಯರ್ ಮಾಡದಿದ್ರೆ ಮಾರ್ಚ್ 5ರಿಂದ ಹೋರಾಟ. 31 ಜಿಲ್ಲೆ ಎಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟರ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26ನೇ ತಾರೀಕು ಅಂದ್ರೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ದು ಉದ್ದೇಶ, ನಮಗೆ ಒಂದು ಸ್ಟ್ರೆಚ್ ಅಲ್ಲಿ ಈಗ ಇರ್ತಕ್ಕಂಥ 37,000 ಕೋಟಿ ಕೊಡಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ? ಮಂಡ್ಯ ಜಿಲ್ಲೆಯಲ್ಲಿ 900 ಕೋಟಿ ರೂಪಾಯಿ ಬಾಕಿ ಇದೆ.
ಸಾಲ ಮಾಡಿದ್ದೇವೆ, ಬಡ್ಡಿ ಕಟ್ಟೋದಕ್ಕೂ ದುಡ್ಡಿಲ್ಲ. ಜೆಜೆಎಂ ನಲ್ಲಿ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಜೆಜೆಎಂ ಮನೆ ಖರ್ಗೆ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದೀವಿ. ಹ್ಯಾಂಡಿಂಗ್ ಓವರ್ ಆಗ್ತಿಲ್ಲ, ಫೈನಲ್ ಬಿಲ್ ಆಗ್ತಿಲ್ಲ, ಪೇಮೆಂಟ್ ಆಗ್ತಿಲ್ಲ, ಕಾಂಟ್ರಾಕ್ಟರ್ಗಳು ನಮ್ಮ ಬ್ಯಾಂಕ್ಗಳೆಲ್ಲ ಫ್ರೀಸ್ ಆಗಿದ್ದಾವೆ. ನಮ್ದು ಒಡವೆ ವಸ್ತ್ರ ಇಟ್ಟಿರ್ತಕ್ಕಂಥ ಒಡವೆ ವಸ್ತ್ರ ಬಿಡಿಸ್ಕೊಳಕ್ಕಾಗ್ತಿಲ್ಲ. ಅಣ್ಣ ತಮ್ಮಗಳು ಅಕ್ಕ ತಂಗಿಯರ್ ಇಸ್ಕೊಂಡಿರ್ತಕ್ಕಂಥ ಪೇಮೆಂಟ್ಗಳು ದುಡ್ಡುಗಳು ಕೈ ಸಾಲ ಕೊಡಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಭೂತ ಸದ್ದು ಮಾಡ್ತಿತ್ತು. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಮಾತ್ರ ಕಮಿಷನ್ ಆರೋಪವನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋದೇ ಇರೋದು ಮಾತ್ರ ದುರಂತ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಳೆದ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ದೊಡ್ಡ ಸದ್ದು ಮಾಡಿ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೂ ಮತ್ತದೇ ಕಮಿಷನ್ ಭೂತ ಗುತ್ತಿಗೆದಾರರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಒಂದ್ ಕಡೆ ಕಮಿಷನ್, ಮತ್ತೊಂದ್ ಕಡೆ ಬಿಲ್ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಸ್ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಭೂತ. ಮಾರ್ಚ್ 5ರಿಂದ ಬೃಹತ್ ಹೋರಾಟ. 40% ಸರ್ಕಾರ, 40% ಸರ್ಕಾರ ಅಂತಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೂ ಕಮಿಷನ್ ಕಳಂಕ ಮೆತ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ 40%ಗಿಂತಲೂ ಅಧಿಕ ಕಮಿಷನ್ ಇದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಸ್ಫೋಟಕ ಆರೋಪ ಮಾಡಿದೆ. ಗುಂಡಿ ಮುಚ್ಚಿರೋದಕ್ಕೂ ದುಡ್ಡು ಕೊಡುತ್ತಿಲ್ಲ. ಸ್ನೇಹಿತರೆ, ಭ್ರಷ್ಟಾಚಾರ ಇದೆ, ಜಾಸ್ತಿ ಆಗಿದೆ. ಹಳೆ ಸರ್ಕಾರಕ್ಕಿಂತ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಆದ್ರೆ ನಮ್ದು ಭ್ರಷ್ಟಾಚಾರದ್ದು ಪರ್ಸೆಂಟೇಜ್ಗಿಂತ ಜಾಸ್ತಿ ನಮ್ದು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು. ಪಾಪ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ಗಳು ಪೇಮೆಂಟ್ ಆಗಿಲ್ಲ. ಗುಂಡಿ ಮುಚ್ಚಿರೋದಕ್ಕೆ ಪೇಮೆಂಟ್ ಕೊಟ್ಟಿಲ್ಲ. ಗುಂಡಿ ಮುಚ್ಚೋದಕ್ಕೆ, ನಮ್ದು ರೋಡಿನ ಗುಂಡಿ ಮುಚ್ಚೋದಕ್ಕೆ, ಸಣ್ಣ ಸಣ್ಣ ಮೇಂಟೆನೆನ್ಸ್ ವರ್ಕ್ ಕೆಲಸ ಮಾಡಿರೋದಕ್ಕೆ, ಈ ಬಿಲ್ಡಿಂಗ್ಗಳು ಸುಣ್ಣ ಬಣ್ಣ ಹೊಡೆದಿರೋದು, ಅದೇ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ. 37,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರ. ಬಿಲ್ ಕ್ಲಿಯರ್ ಮಾಡದಿದ್ರೆ ಮಾರ್ಚ್ 5ರಿಂದ ಹೋರಾಟ. 31 ಜಿಲ್ಲೆ ಎಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟರ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26ನೇ ತಾರೀಕು ಅಂದ್ರೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ದು ಉದ್ದೇಶ, ನಮಗೆ ಒಂದು ಸ್ಟ್ರೆಚ್ ಅಲ್ಲಿ ಈಗ ಇರ್ತಕ್ಕಂಥ 37,000 ಕೋಟಿ ಕೊಡಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ? ಮಂಡ್ಯ ಜಿಲ್ಲೆಯಲ್ಲಿ 900 ಕೋಟಿ ರೂಪಾಯಿ ಬಾಕಿ ಇದೆ. ಸಾಲ ಮಾಡಿದ್ದೇವೆ, ಬಡ್ಡಿ ಕಟ್ಟೋದಕ್ಕೂ ದುಡ್ಡಿಲ್ಲ. ಜೆಜೆಎಂ ನಲ್ಲಿ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಜೆಜೆಎಂ ಮನೆ ಖರ್ಗೆ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದೀವಿ. ಹ್ಯಾಂಡಿಂಗ್ ಓವರ್ ಆಗ್ತಿಲ್ಲ, ಫೈನಲ್ ಬಿಲ್ ಆಗ್ತಿಲ್ಲ, ಪೇಮೆಂಟ್ ಆಗ್ತಿಲ್ಲ, ಕಾಂಟ್ರಾಕ್ಟರ್ಗಳು ನಮ್ಮ ಬ್ಯಾಂಕ್ಗಳೆಲ್ಲ ಫ್ರೀಸ್ ಆಗಿದ್ದಾವೆ. ನಮ್ದು ಒಡವೆ ವಸ್ತ್ರ ಇಟ್ಟಿರ್ತಕ್ಕಂಥ ಒಡವೆ ವಸ್ತ್ರ ಬಿಡಿಸ್ಕೊಳಕ್ಕಾಗ್ತಿಲ್ಲ. ಅಣ್ಣ ತಮ್ಮಗಳು ಅಕ್ಕ ತಂಗಿಯರ್ ಇಸ್ಕೊಂಡಿರ್ತಕ್ಕಂಥ ಪೇಮೆಂಟ್ಗಳು ದುಡ್ಡುಗಳು ಕೈ ಸಾಲ ಕೊಡಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಭೂತ ಸದ್ದು ಮಾಡ್ತಿತ್ತು. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಮಾತ್ರ ಕಮಿಷನ್ ಆರೋಪವನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋದೇ ಇರೋದು ಮಾತ್ರ ದುರಂತ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಒಂದು ಸ್ಟ್ರೆಚ್